ಇದಕ್ಕೆ ಹಾಕೋಣ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದಲ್ವಾ. ಈಗೆಲ್ಲ ಸಗಣಿನೂ ಆನ್ಲೈನಲ್ಲಿ ಮಾಡ್ತಾರಪ್ಪ, ಅದೇನು ಗೊತ್ತಿಲ್ಲ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಮ್ಮದು ಇನ್ನೊಂದು ತೋಟಕ್ಕೆ ಬಂದಿದ್ದೀವಿ. ಸೊ ನಾನು ಮೊನ್ನೆ ತೋರಿಸಿದ್ನಲ್ಲ, ಅದು 20 ವರ್ಷ ಹಳೆಯದು. ಸೊ ಇದು ಬಂದ್ಬಿಟ್ಟು 4 ವರ್ಷದ ಹಳೆಯದು. ಸೊ ಇದು ಈಗ ಅದು ನಾನು ಲಾಸ್ಟ್ ಟೈಮ್ ತೋರಿಸಿದ್ದು ಮಾವಿನ ಮರದ ತೋಟ. ಸೊ ಇದು ಬಂದ್ಬಿಟ್ಟು ತೆಂಗಿನ ಮರ, ಸಪೋಟ, ನೇರಳೆ ಹಣ್ಣಿನ ಮರ, ಜಾಸ್ತಿ ತೆಂಗಿನ ಮರಗಳು ಇದ್ದಾವೆ. ಸೊ ಹಂಗೆ ಒಂದು ಹುಣಸೆ ಹಣ್ಣಿನ ಮರ ಇದೆ. ಸೊ ಅದರಲ್ಲಿ ನಾವಿವತ್ತು ನ್ಯಾಚುರಲ್ ಆಗಿ ಹುಣಸೆ ಹಣ್ಣನ್ನು ಕೀಳ್ತೀನಿ. ಸೊ ಹೆಂಗೆ ಕೀಳೋದು, ಸೊ ಅದು ಯಾವ ಥರ ಇದು ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ನಿಮಗೆ ಲಾಸ್ಟಲ್ಲಿ. ಸೊ ಇದು ಬಂದ್ಬಿಟ್ಟು 3 ಇಯರ್ಸ್ದು ಹಳೆಯದು ಮರ ನೋಡ್ತಾ ಇದ್ದೀರಲ್ಲ. ಸೊ ಎಲ್ಲ ನಮ್ಮ ತೋಟದಲ್ಲೇ ನಮ್ಗೆ ಬೇಕಾಗಿರೋದೆಲ್ಲ ತೋಟದಲ್ಲೇ ಬೆಳೆಯೋಣ ಅಂತ ಹೇಳ್ಬಿಟ್ಟು ನಾವೇ ಎಲ್ಲದು ಹಾಕ್ಕೊಂಡಿದ್ದೀವಿ. ಸೊ ಇದು ನೋಡಿ, ಇದು ಬಂದ್ಬಿಟ್ಟು ಇದು 3 ಇಯರ್ಸ್ದು, ಇದು ನೇರಳೆ ಹಣ್ಣಿನ ಮರ. ಸೊ ಇದು ಇನ್ನು ಈಗ ಬೆಳೀತಾ ಇದೆ. ಸೊ ನಾವು ಯಾವ ಥರ ಮಗುನ ಯಾವ ಥರ ಬೆಳೆಸ್ತೀವೋ, ಯಾವ ಥರ ನೋಡ್ಕೊತೀವೋ, ಸೊ ಅದೇ ಥರ ಇದನ್ನು ಬೆಳೆಸಿದ್ರೆ ಇದೇ ಅದೇ ಥರ ನಮಗೆ ಫಲನ ಕೊಡುತ್ತೆ. ಸೊ ಗೊತ್ತಲ್ವಾ, ನಾನು ಲಾಸ್ಟ್ ಟೈಮ್ ಹೇಳಿದೆ ಅಮ್ಮನ ಥರ ಅಂತ ಹೇಳ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಈಗ ಮಗು ಆಗಿದೆ. ಸೊ ನಾವು ದೊಡ್ಡದು ಮಾಡಿದ್ರೆ ಸೊ ನಮ್ಗೆ ಬೇಕಾಗಿದ್ದೆಲ್ಲ ಕೊಡುತ್ತೆ. ಸೊ ನೋಡ್ತಾ ಇದ್ದೀರಾ ಅಲ್ವಾ. ಸೊ ಹಂಗೆ ಗಿಡದಲ್ಲಿ ಕಿತ್ಕೊಂಡು ಒಂದು 3-4 ದಿನ ಹಣ್ಣಾಗಕ್ಕೆ ಬಿಟ್ಟು ಮನೆಯಲ್ಲೇ ಏನು ಔಷಧಿ ಹೊಡಿಯೋದೇನೆ. ಸೊ ಹೊರಗಡೆ ಅಂದರೆ ಹಣ್ಣಾಗೋಕ್ಕೆ ತುಂಬ ಔಷಧಿ ಹೊಡಿತಾರೆ. ಸೊ ನಮ್ಮ ತೋಟದಲ್ಲೇ ಹಾಕ್ಕೊಂಡ್ರೆ, ಸೊ ನಮ್ಮ ಮನೆ ಹಿತ್ತಲಲ್ಲಿ ಇಲ್ಲ ಅಂದರೆ ತೋಟದಲ್ಲಿ ಹಾಕ್ಕೊಂಡು ಅದನ್ನು ಕಿತ್ಕೊಂಡು ಮನೆಯಲ್ಲೇ ಇಟ್ಕೊಂಡು ಸೊ ಒಂದು 3-4 ದಿನ ಬಿಟ್ಟಾದ್ಮೇಲೆ ನ್ಯಾಚುರಲ್ ಆಗಿ ತಿಂದರೆ ಸೊ ಏನು ಔಷಧಿ ಹೊಡಿಯೋದೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಗೆ ನೋಡ್ತಾ ಇದ್ದೀರಾ, ಹಾಗೆ ಬನ್ನಿ. ಸೊ ನೀವು ಶೇಂಗಾ ಗಿಡ ತೋರಿಸ್ತೀನಿ ನಾನು ನಿಮಗೆ. ಸೊ ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ ಆಲ್ಮೋಸ್ಟು. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ಶೇಂಗಾ ಗಿಡ. ಸೊ ಹೂ ಬಿಟ್ಟಿದೆ. ಸೊ ಹೂವು ಆದಮೇಲೆ ಚಿಕ್ಕದಾಗಿ ಕಡಲೆಕಾಯಿ ಸ್ಟಾರ್ಟ್ ಆಗುತ್ತೆ. ಸೊ ಬಂದಮೇಲೆ ಇದರಲ್ಲಿ ಕಿತ್ಕೊಂಡು ತಿನ್ನೋದೇನೆ. ಸೊ ನೋಡ್ತಾ ಇದ್ದೀರಲ್ಲ ಕಡಲೆಕಾಯಿ ಗಿಡ. ಸೊ ಇದು ಫ್ರೆಂಡ್ಸ್ ಹಣ್ಣುಗಳಲ್ಲಿ ಜಾಸ್ತಿ ಜಾತಿ ಇರೋ ಹಣ್ಣು ಅಂತಂದರೆ ಸೊ ಮಾವಿನ ಹಣ್ಣೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇದ್ದೀರಲ್ಲ, ನಮ್ಮ ಹೊಲದಲ್ಲಿ 2 ಥರ ಜಾತಿ ಮಾವಿನ ಮರಗಳಿದ್ದಾವೆ. ಸೊ ಇದು ಬಂದ್ಬಿಟ್ಟು ಇದಾಗಲೇ ಹೂವಾಗಿದೆ. ಇದು ಜಾತಿ ಹೆಸರು ಬಂದ್ಬಿಟ್ಟು, ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಎಲೆ ಎಲ್ಲ ಉದ್ದುದ್ದ ಜಾಸ್ತಿ ಬರುತ್ತೆ. ಇದು ಬಂದ್ಬಿಟ್ಟು ಗಿಳಿ ಮಾವಿನಕಾಯಿ ಅಂತಾರೆ. ಹಂಗೇನೆ ಬೆಂಗಳೂರು ಮಾವಿನ ಹಣ್ಣು ಅಂತ ಕೂಡ ಅಂತಾರೆ. ಸೊ ನೋಡಿ, ಹೂ ಕೂಡ ಹಾಗೇನೆ ಸೊ ಗಿಳಿ ಥರ ಉದ್ದ ಬಿಟ್ಟಿದೆ ಅಲ್ವಾ. ಸೊ ಇನ್ನೊಂದು ಟೈಪ್ ಆಫ್ ಮಾವಿನ ಹಣ್ಣು ತೋರಿಸ್ತೀನಿ ನಾನು ನಿಮಗೆ, ಜಾತಿದು. ಸೊ ಹಂಗೆ ಬನ್ನಿ, ಇಲ್ಲೇ ಪಕ್ಕದಲ್ಲೇ ಇದೆ. ಸೊ ಇದು ನೋಡಿ, ಸ್ವಲ್ಪ ಹಣ್ಣುಗಳಲ್ಲಿ ಜಾಸ್ತಿ ಜಾತಿ ಇರೋ ಹಣ್ಣು ಅಂತಂದರೆ ಸೊ ಮಾವಿನ ಹಣ್ಣೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇದ್ದೀರಲ್ಲ, ನಮ್ಮ ಹೊಲದಲ್ಲಿ 2 ಥರ ಜಾತಿ ಮಾವಿನ ಮರಗಳಿದ್ದಾವೆ. ಸೊ ಇದು ಬಂದ್ಬಿಟ್ಟು ಇದಾಗಲೇ ಹೂವಾಗಿದೆ. ಇದು ಜಾತಿ ಹೆಸರು ಬಂದ್ಬಿಟ್ಟು, ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಎಲೆ ಎಲ್ಲ ಉದ್ದುದ್ದ ಜಾಸ್ತಿ ಬರುತ್ತೆ. ಇದು ಬಂದ್ಬಿಟ್ಟು ಗಿಳಿ ಮಾವಿನಕಾಯಿ ಅಂತಾರೆ. ಹಂಗೇನೆ ಬೆಂಗಳೂರು ಮಾವಿನ ಹಣ್ಣು ಅಂತ ಕೂಡ ಅಂತಾರೆ. ಸೊ ನೋಡಿ, ಹೂ ಕೂಡ ಹಾಗೇನೆ ಸೊ ಗಿಳಿ ಥರ ಉದ್ದ ಬಿಟ್ಟಿದೆ ಅಲ್ವಾ. ಸೊ ಇನ್ನೊಂದು ಟೈಪ್ ಆಫ್ ಮಾವಿನ ಹಣ್ಣು ತೋರಿಸ್ತೀನಿ ನಾನು ನಿಮಗೆ, ಜಾತಿ. ಸೊ ಗಿಳಿ ಮಾವಿನಕಾಯಿ ಕೇಳಿದ್ರಲ್ಲ ಇವಾಗ ಹೇಳ್ದಲ್ಲ. ಸೊ ಅದಾದಮೇಲೆ ಇದು ಬಂದ್ಬಿಟ್ಟು ಇನ್ನೊಂದು ಬೇರೆ ವೆರೈಟಿ. ಸೊ ಡಿಫ್ರೆನ್ಸ್ ನೋಡ್ತಾ ಇದ್ದೀರಲ್ಲ, ಆ ಎಲೆಗೂ ಈ ಎಲೆಗೂ ಸ್ವಲ್ಪ ಇದು ಯೆಲ್ಲೋಯಿಶ್ ಬರುತ್ತೆ. ಹಾಗೇನೆ ಹೂ ಕೂಡ ಅಷ್ಟೇ, ಇದು ಸ್ವಲ್ಪ ಗಿಡ್ಡಕ್ಕೆ ಬರುತ್ತೆ. ಆ ಗಿಳಿ ಮಾವಿನಕಾಯಿ ಹೂ ಬಂದ್ಬಿಟ್ಟು ಸ್ವಲ್ಪ ಉದ್ದ ಬರುತ್ತೆ. ಸೊ ಇದನ್ನು ಬೇನಿಸ್ ಮಾವಿನ ಹಣ್ಣು ಅಂತ ಹೇಳ್ತಾರೆ. ಸೊ ನಮ್ಮ ಲಾಸ್ಟ್ ಟೈಮ್ ತೋರಿಸಿದ ತೋಟದಲ್ಲಿ ಸ್ವಲ್ಪ ಔಷಧಿ ಎಲ್ಲ ಹೊಡಿತಾರೆ. ಅದಕ್ಕೆ ನಾನು ಇದರಲ್ಲಿ ಔಷಧಿ ಹೊಡಿಬೇಡಿ, ಆರ್ಗಾನಿಕ್ಕಾಗೆ ಬೆಳೆಸಿ ಅಂತ ನಮ್ಮ ಮಾವನವ್ರಿಗೆ ಹೇಳಿದ್ದೀನಿ ನಾನು. ಸೊ ಆರ್ಗಾನಿಕ್ ಅಂದರೆ ಏನಿಲ್ಲ ಫ್ರೆಂಡ್ಸ್, ಸೊ ಸಗಣಿ, ಹಂಗೆ ಕುರಿ ಗೊಬ್ಬರ, ಸೊ ಆ ಥರದ್ದೆಲ್ಲ ಆರ್ಗ್ಯಾನಿಕ್ಕಾಗಿ ಸೊ ಬೆಳೆಸೋದು ಕಷ್ಟನೇ, ಬಟ್ ತಿನ್ನುವಾಗ ಟೇಸ್ಟು ಹಂಗೆ ತುಂಬ ಚೆನ್ನಾಗಿರುತ್ತೆ. ಹಂಗೆ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ. ಸೊ ಫಲ ಕಮ್ಮಿ ಆಗ್ಬೋದು, ಸೊ ಹಣ್ಣುಗಳೆಲ್ಲ ಬಿಡೋದು ಕಮ್ಮಿ ಆಗ್ಬೋದು, ಬಟ್ ನಮ್ಮ ಹೆಲ್ತು ಚೆನ್ನಾಗಿರುತ್ತಲ್ವ. ಸೊ ಹಂಗಾಗಿ ಸೊ ನಾನು ಇದಕ್ಕೆ ಜಾಸ್ತಿ ಇದು ಜಾಸ್ತಿ ಯೂಸ್ ಮಾಡಬೇಡಿ ಗೊಬ್ಬರ ಅಂತ ಹೇಳಿದ್ದೀನಿ, ಆರ್ಟಿಫಿಷಿಯಲ್ ಗೊಬ್ಬರ. ಎಕರೆ ಫುಲ್ ಈ ತೋಟ ಬಂದ್ಬಿಟ್ಟು 2 ಎಕರೆ ಇದೆ ಫ್ರೆಂಡ್ಸ್. ಈ 2 ಎಕರೆ ಫುಲ್ಲು ನಾವು ಮಾವಿನ ಗಿಡಗಳೇ ಹಾಕಿದ್ವಿ. ಸೊ ಅದರಲ್ಲಿ ಅರ್ಧಕ್ಕರ್ಧ ಹಾಳಾಗಿದ್ದಾವೆ. ಯಾಕಂದರೆ ನಾವು ಆರ್ಗ್ಯಾನಿಕ್ಕಾಗಿ ಬೆಳೆಸೋಣ ಅಂತ ಹೋಗಿದ್ದಕ್ಕೆ. ಸೊ ಆರ್ಗ್ಯಾನಿಕ್ಕಾಗಿ ಬೆಳ್ಸಕ್ಕೆ ಹೋದರೆ ತುಂಬ ಗಿಡಗಳು ಹಾಳಾಗಿದ್ವು. ಅವಾಗಲೇ ಗೊತ್ತಾಗಿದ್ದು ನಮಗೆ, ಸೊ ಆರ್ಗ್ಯಾನಿಕ್ಕಾಗಿ ಬೆಳೆಸೋದು ಎಷ್ಟು ಕಷ್ಟ, ರೈತರಿಗೆ ಗೊತ್ತಿರುತ್ತೆ ಅದ್ರ ಬೆಲೆ. ಸೊ ಅಲ್ಲಿ ಪಕ್ಕದಲ್ಲೇ ಇರೋದೇ ನಾನು ಲಾಸ್ಟ್ ಟೈಮ್ ತೋರಿಸೋದ್ನಲ್ಲ ಆ ತೋಟ ನೋಡಿ, ಹೂ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಸೊ ಅದಕ್ಕೆಲ್ಲ ಪೆಸ್ಟಿಸೈಡ್ಸು ಹೊಡೆದಿದ್ದಾರೆ. ಸೊ ಹೂ ಹೆಂಗೆ ಬಿಟ್ಟಿದೆ ನೋಡಿ, ಒಂಚೂರು ಹುಳುಕು ಗಿಳುಕು ಏನೂ ಇಲ್ಲ, ಅಷ್ಟು ಕ್ಲಿಯರಾಗಿ ಎಲೆಗಳಾಗಲಿ ಹೂಗಳಾಗಲಿ
ತುಂಬ ಚೆನ್ನಾಗಿ ಹರಡಿದೆ. ಬಟ್ ಈ ಹೊಲ ಈ ತೋಟ ಮಾತ್ರ ತುಂಬ ಗಿಡಗಳು ಹಾಳಾಗಿದ್ದಾವೆ. ಸೊ ನಾವು ಏನೇ ಆದ್ರೂ ಸೊ ತುಂಬ ಎಲ್ಲ ಒಣಗೋಗಿರೋ ಗಿಡಗಳು ತೆಗ್ದ್ಬಿಟ್ಟು ಸ್ವಲ್ಪ ಒಂದೆರಡು ತೆಂಗಿನ ಮರಗಳು ಹಾಕಿದ್ದೀವಿ. ಬಿಟ್ಟರೆ ನಾವು ಆಲ್ಮೋಸ್ಟು ಸಗಣಿ ಗೊಬ್ಬರ, ಕುರಿ ಗೊಬ್ಬರ ಅದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ ಆರ್ಗ್ಯಾನಿಕ್ ಆಗಿ ಬೆಳೆಸೋಣ ಅಂತೇಳಿ ನಾವು ಸೊ ಅದಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ. ಸೊ ಅದಾದ್ರೂ ಆ ಥರ ಬೆಳೆಸೋದ್ರಿಂದ ಸ್ವಲ್ಪ ಫಲ ಕೊಡೋದು ಕಮ್ಮಿನೇ. ಸೊ ನಾವು ಆ ಥರ ಮಾಡಬೇಕು ಅಂತೇಳಿ ಸೊ ನಾವು ಆರ್ಗ್ಯಾನಿಕ್ಕಾಗಿ ಬೆಳೆಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ಅದೆಲ್ಲ ನಮ್ಮ ಮಾವನವ್ರ ಕಷ್ಟ ಫಲ. ನಿಜವಾಗ್ಲೂ ಅವರು ತುಂಬ ಕಷ್ಟಜೀವಿ ಅಂತಲೇ ಹೇಳ್ಬೋದು. ಏನೇ ಕಷ್ಟ ಆದ್ರೂ ಅದರಲ್ಲೂ ಮಾಡಿ ನೋಡಬೇಕು. ಮುಂಚೆ ಎಲ್ಲ ಈ ಥರ ನಾವು ಇಲ್ಲಿ ಇರಲ್ಲ ಫ್ರೆಂಡ್ಸ್. ಇದನ್ನು ಯಾವಾಗಾದರೂ ಬಂದಾಗ ನೋಡೋದಷ್ಟೇ ಯಾವ ರೀತಿ ಹಾಕ್ತಾರೆ ಏನು ಅಂತ ಹೇಳ್ಬಿಟ್ಟು ಅದನ್ನು ಹತ್ತಿರದಿಂದ ನೋಡಿ ಮಾಡಿ ಕಷ್ಟಪಟ್ಟು ಮಾಡಿರೋದಂದರೆ ಸೊ ನಮ್ಮ ಮಾವನವರು ತುಂಬ ಗ್ರೇಟ್ ನಿಜವಾಗ್ಲೂ. ಸಣ್ಣ ಮಗುನ ಹೇಗೆ ನೋಡ್ಕೊತಾರೋ ಆ ಥರ ದಿನ ಬಂದ್ಬಿಟ್ಟು ಸೊ ನೀರು ಡ್ರಿಪ್ ಇರಿಗೇಷನ್ ನೋಡ್ತಾ ಇದ್ದೀರಲ್ಲ. ಸೊ ಈ ಥರ ಡ್ರಿಪ್ ಇರಿಗೇಷನ್ ಇಟ್ಬಿಟ್ಟು ನೀರು ಬಿಡೋದು ನಾವು ಇದಕ್ಕೆಲ್ಲ. ಸೊ ನೀರು ಬಿಟ್ಬಿಟ್ಟು ಯಾವ ಕಾಯಿ ಯಾವ ಹುಳ ಬಿದ್ದಿದೆ ಸೊ ಅದನ್ನ ಹೆಂಗೆ ಎಲ್ಲ ಇದು ಮಾಡ್ಬೋದು ಅಂತೇಳಿ ಅವರೇ ನೀಟಾಗೆಲ್ಲ ಚೆಕ್ ಮಾಡಿ ಎಲ್ಲ ಮಾಡೋದು ಅದೇ ಅವರೇನೆ. ಸೊ ಇಲ್ಲಿ ನೋಡಿ, ಸೊ ಆಲ್ರೆಡಿ ಇದರಲ್ಲಿ ಮಾವಿನ ಗಿಡ ಇದು ಸೊ ಸಣ್ಣದಾಗಿ ಬಿಟ್ಟಿದೆ ನೋಡಿ, ಚಂದ ಇದೆ ಅಲ್ವಾ ಪುಟ್ಟ ಮಾವಿನಕಾಯಿ. ಹಂಗೇನೆ ನಾವು ಮನೆಗೋಸ್ಕರ ಅಂತೇಳಿ ಆರ್ಗ್ಯಾನಿಕ್ ಆಗಿ ಈ ತೋಟದಲ್ಲೇ ಹೆಂಗೂ ಜಾಗ ಇರುತ್ತೆ ಸೊ ಅದರಲ್ಲೇನೆ ತರಕಾರಿ ಎಲ್ಲ ಬೆಳ್ಕೊಬೋದಲ್ಲ ಮನೆಗೆ ಅಂತ ಹೇಳ್ಬಿಟ್ಟು ತುಂಬ ತರಕಾರಿ ಹಾಕಿದ್ವಿ ನಾವು. ಆದರೆ ಅವು ಹಾಕಿದಾಗಿಂದ ಈ ಮಾವಿನ ಗಿಡಗಳು ಯಾಕೋ ಸ್ವಲ್ಪ ಬೆಳವಣಿಗೆ ಕಡಿಮೆ ಅಂತ ಅನ್ನಿಸ್ತು ನಮಗೆ. ಸೊ ಹಾಗಾಗಿ ಅವನ್ನು ತೆಗೆದ್ಬಿಟ್ವಿ ನಾವು. ಸೊ ಅವನು ಅಷ್ಟೇ ಕೆಮಿಕಲ್ ಏನು ಹಾಕ್ದಲೇ ತುಂಬ ಚೆನ್ನಾಗಿ ಬೆಳೆಸ್ತಾ ಇದ್ವಿ. ಸೊ ಅದು ಎಷ್ಟು ಟೇಸ್ಟಿಯಾಗಿರೋದು ಅಂತಂದರೆ ಹೊರಗಡೆ ನೋಡಿರೋದಕ್ಕಿಂತ ಸ್ವಲ್ಪ ಗಾತ್ರನೂ ಹಾಗೆ ಜಾಸ್ತಿ, ಸೊ ಟೇಸ್ಟೂ ಹಾಗೆ ತುಂಬ ಚೆನ್ನಾಗಿರ್ತಾ ಇತ್ತು. ಆರ್ಗ್ಯಾನಿಕ್ ಆಗಿ ನಿಜವಾಗ್ಲೂ ಇಷ್ಟು ಚೆನ್ನಾಗಿರುತ್ತಾ ಅಂತ ಆವಾಗಲೇ ನಮ್ಮ ಹೊಲದಲ್ಲಿ ನಾವು ಬೆಳ್ಕೊತಿದ್ದಾಗ್ಲೇ ಗೊತ್ತಾಗಿದ್ದು. ಸೊ ಹೊರಗಡೆ ಆರ್ಗ್ಯಾನಿಕ್ ಅಂತ ಹೇಳ್ತಾರೆ, ಬಟ್ ನಾವು ನೋಡಿರಲ್ಲ ಅದೆಲ್ಲ. ಬಟ್ ನಾವು ಸ್ವಂತವಾಗಿ ಬೆಳೆಸಿ ತಿನ್ನೋದು ಎಕ್ಸ್ಪೀರಿಯನ್ಸ್ ನನಗಿದೆ. ಈ ತೋಟದಲ್ಲಿ ಬೆಳೆದು ತಿಂದಿರೋ ಎಕ್ಸ್ಪೀರಿಯನ್ಸು ತುಂಬ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ. ಸೊ ನಮ್ಮ ಭೂಮಿ ಮೇಲೆ ಯಾವುದೇ ಪೆಸ್ಟಿಸೈಡ್ಸು ಯಾವುದೇ ಕೆಮಿಕಲ್ ಹಾಕ್ದಿರ ನ್ಯಾಚುರಲ್ ಆಗಿ ಬೆಳೆಯೋ ಒಂದೇ ಒಂದು ಮರ, ಸೊ ನಮಗೊಂದೇ ಒಂದು ಫಲ ಕೊಡೋದು ಅಂತಂದರೆ ಸೊ ಹುಣಸೆ ಹಣ್ಣಿನ ಮರ ಅಂತ ಹೇಳ್ಬೋದು. ಸೊ ಅದಕ್ಕೆ ನನಗೆ ಸೊ ಹುಣಸೆ ಹಣ್ಣಿನ ಚಿಗುರು ಅದರಲ್ಲಿ ಬೇಳೆ ಸಾಂಬಾರು ಮಾಡ್ತಾರೆ, ಹಾಗೇನೆ ಚಟ್ನಿ ಮಾಡ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ಯಾವುದೇ ಕೆಮಿಕಲ್ ಇರಲ್ಲ, ಸೊ ಯಾವ ಟೆನ್ಷನು ಇರಲ್ಲ, ನೆಮ್ಮದಿಯಾಗಿ ತಿನ್ಬೋದು. ಅದಾಕಿದ್ದಾರೆ ಇದಾಕಿದ್ದಾರೆ ಅನ್ನೋ ಟೆನ್ಷನೇ ಇರಲ್ಲ. ಸೊ ಅದಕ್ಕೆ ನಾನಿವತ್ತು ಸೊ ಹುಣಸೆ ಹಣ್ಣಿನ ಮರದಲ್ಲಿ ಸೊ ಅಲ್ಲಲ್ಲಿ ಹುಣಸೆ ಹಣ್ಣು ಬಿಟ್ಟಿದ್ದಾವೆ. ಸೊ ಕೆಳಗಡೆ ನೋಡಿ, ಇಲ್ಲಿ ಕೆಳಗಡೆ ಎಲ್ಲ ಬಿದ್ದಿದೆ. ಸೊ ಇದೆಲ್ಲ ನಾವು ಇವತ್ತು ತಗೊಂಡೋಗೋಣ ಅಂತ ಬಂದಿದ್ದೀವಿ. ಸೊ ನೋಡ್ತಾ ಇದ್ದೀರಲ್ಲ ಹುಣಸೆ ಹಣ್ಣು. ಸೊ ಇದನ್ನ ಅಲ್ಲೆಲ್ಲ ಉದುರಿದಾವೆ ಫ್ರೆಂಡ್ಸ್. ಸೊ ಇದನ್ನೆಲ್ಲ ಆರಿಸ್ಕೊಂಡು ಮನೆಗೆ ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಸೊ ಇದೊಂದೇ ಅನಿಸುತ್ತೆ ಯಾವುದೇ ಪೆಸ್ಟಿಸೈಡ್ಸ್ ಹೊಡಿದಲ್ಲೇ ಬೆಳೆಯೋ ಮರ, ಸೊ ಹಂಗೇನೆ ಕೊಡೋ ಫಲ ಇದೇ ಅನಿಸುತ್ತೆ. ಸೊ ನಾವು ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಆ 5 ಎಕರೆ ಹಾಗೇನೆ ಈ 2 ಎಕರೆಗೆ ಫುಲ್ ಸರೌಂಡಿಂಗ್ ಎಲ್ಲ ಫೆನ್ಸಿಂಗ್ ಹಾಕ್ಸಿದ್ದೀವಿ. ಯಾಕಂದರೆ ಇಲ್ಲಿ ಸೊ ಸಾಯಂಕಾಲ ಟೈಮು ಜಿಂಕೆಗಳು ಹಾಗೆ ಕರಡಿಗಳು ಎಲ್ಲ ಜಾಸ್ತಿ ಬಂದು ಮರಗಳೆಲ್ಲ ಹಾಳು ಮಾಡ್ತವೆ ಅಂತೇಳಿ ಸೊ ನಾವು ಫೆನ್ಸಿಂಗ್ ಎಲ್ಲ ಹಾಕ್ಸಿದ್ದೀವಿ. ಸೊ ನೋಡ್ತಾ ಇದ್ದೀರಲ್ಲ ಸುತ್ತಲೂ ಫುಲ್ ಹಾಕ್ಸಿದ್ದೀವಿ. ಸೊ ಅಲ್ಲಿವರೆಗೂ ಮಾವಿನ ಇನ್ನೂ ಗಿಡಗಳೆಲ್ಲ ಸ್ವಲ್ಪ ಚಿಕ್ಕದಾಗಿದೆ. ಇದೆಲ್ಲ ಒಂದು ವರ್ಷ ಫಸ್ಟು ಹಾಕ್ಬಿಟ್ಟು ನಾವು ಫಸ್ಟ್ ವರ್ಷದಲ್ಲಿ ಎಲ್ಲನೂ ಹಾಕ್ಬಿಟ್ಟು ಅದು ಸರಿಯಾಗಿ ಬಂದಿಲ್ಲ ಅಂತೇಳಿ ಅದು ಕಿತ್ಬಿಟ್ಟು ನೆಕ್ಸ್ಟ್ ಇಯರ್ಗೆ ಇನ್ನೂ ನೆಕ್ಸ್ಟ್ ಹೊಸ ಗಿಡಗಳು ತಂದ್ಬಿಟ್ಟು ಹಾಕಿರೋದು. ಇದೆಲ್ಲ ಆರ್ಗ್ಯಾನಿಕ್ ಆಗಿ ಬೆಳ್ಸಕ್ಕೆ ಹೋಗ್ಬಿಟ್ಟು ಒಂದ್ಸಲ ಹಾಳಾದ್ಮೇಲೆ ಅದೆಲ್ಲ ಕಿತ್ಬಿಟ್ಟು ಹೊಸದಾಗಿಂದ ಹಾಕಿರೋದು ಇದೆಲ್ಲ. ಸೊ ಅದಕ್ಕಾಗಿ ಇದು ಸ್ವಲ್ಪ ಚಿಕ್ಕದಾಗಿದೆ ಮರಗಳೆಲ್ಲ. ಸೊ ನೋಡ್ತಾ ಇದ್ದೀರಲ್ಲ, ಸೊ 1 ವರ್ಷ ಆಯಿತು ಇದೆಲ್ಲ ಹಾಕ್ಬಿಟ್ಟು ಇನ್ನೂ. ಸೊ ನೋಡ್ತಾ ಇದ್ದೀರಾ ಅದೆಲ್ಲ ಇನ್ನೂ ಚಿಕ್ಕದಾಗಿದೆ. ಯಾಕಂದರೆ ನಾವು ಒಂದ್ಸಲ ಹಾಕ್ಬಿಟ್ಟು ಅದು ಹಾಳಾಗಿದೆ ಅಂತೇಳಿ ಕಿತ್ತಿ ಮತ್ತೆ ಹೊಸದಾಗಿಂದ ತಗೊಂಬಂದು ಹಾಕಿರೋದು ಫ್ರೆಂಡ್ಸ್. ತುಂಬ ಕಷ್ಟ ಆಯಿತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಇದೆಲ್ಲ ಈ ಲೈನೆಲ್ಲ ನೋಡ್ತಾ ಇದ್ರಲ್ಲ, ಕಾಣ್ತಾ ಇದೆಯಾ ಅಲ್ಲಿ ತನಕನೂ ತೆಂಗಿನ ಮರಗಳು ಹಾಕಿದ್ದೆ. ಈ ಸಾಲೆಲ್ಲ ಫುಲ್ ಅರ್ಧ ಸಾಲು ಒಂದು ಹತ್ತತ್ರ ಒಂದು 60 ಗಿಡಗಳೇ ತೆಂಗಿನ ಮರಗಳು ಹಾಕಿದ್ದೀವಿ ನಮ್ಮ ತೋಟದಲ್ಲಿ. ಸೊ ಮಿಕ್ಕಿರೋದೆಲ್ಲನೂ ಸೊ ಮಾವಿನ ಮರಗಳಿದ್ದಾವೆ. 1-2 ಬಂದ್ಬಿಟ್ಟು 2 ನೇರಳೆ ಹಣ್ಣಿನ ಮರ, ಸೊ ಹಂಗೇನೆ 1-2 ಸಪೋಟ ಮರ ಹಾಕಿದ್ದೀವಿ. ಸೊ ಇಲ್ಲಿ ನಮ್ಮ ತೋಟದ ಹೊರಗಡೆನೆ ಯಾವುದೋ ಎತ್ತೋನೋ ಎಮ್ಮೆನೋ ಗೊತ್ತಿಲ್ಲ, ಸೊ ಸಗಣಿ ಹಾಕಿ ಎಲ್ಲ ಒಣಗೋಗಿದೆ. ಸೊ ಇದನ್ನ ತಗೊಂಡ್ಬಿಟ್ಟು ಒಳಗಡೆ
ಗಿಡಕ್ಕೆ ಹಾಕೋಣ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದಲ್ವಾ. ಈಗೆಲ್ಲ ಸಗಣಿನೂ ಆನ್ಲೈನಲ್ಲಿ ಮಾಡ್ತಾರಪ್ಪ, ಅದೇನು ಗೊತ್ತಿಲ್ಲ. ಸಗಣಿಗೂ ಒಂದು ರೇಟ್ ಇಟ್ಬಿಟ್ಟಿದ್ದಾರೆ. ಸೊ ಅದು ಬೆಲೆ ಏನು ಅಂತ ಇವಾಗ ಎಲ್ರು ನಮಗೆಲ್ಲ ಗೊತ್ತಾಗ್ತಿದೆ ಅನ್ಸುತ್ತೆ ಮೋಸ್ಟ್ಲಿ. ಸೊ ಹೀಗಾಗಿ ಗಿಡಕ್ಕೆ ಹಾಕ್ಬಿಡೋಣ. ಸೊ ನೀವೆಲ್ಲ ಬೇಕಾದರೂ ನೋಡ್ಬೋದು. ಸೊ ಎಲೆ ಹಾಗೇನೆ. ಸೊ ಇದು ಬಂದ್ಬಿಟ್ಟು ಎಳ್ಳಿಂದು. ಸೊ ಇದು ಕಡಲೆಕಾಯಿ, ಸೊ ಹಂಗೇನೆ ಸಗಣಿ ಇದೆಲ್ಲನೂ ಸೊ ನೀರು ಬಿಟ್ಮೇಲೆ ಅದೆಲ್ಲ ಕೊಳ್ತು ಅದೇನೇ ಗೊಬ್ಬರ ಆಗುತ್ತೆ. ಸೊ ಅದನ್ನೇ ಆರ್ಗ್ಯಾನಿಕ್ ಅನ್ನೋದು. ಸೊ ಈಗೆಲ್ಲ ಸಗಣಿ ಹಾಕ್ಬಿಟ್ಟಿದ್ವಿ. ಸೊ ಈಗ ಮುಗೀತು ಫ್ರೆಂಡ್ಸ್ ವ್ಲಾಗು. ಸೊ ಪ್ಲೀಸ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಹಾಕಿದ್ರೆ ಸೊ ನೋಡಿ ಹಂಗೆ ಹೋಗ್ಬೇಡಿ ಫ್ರೆಂಡ್ಸ್, ಒಂದು ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಒಂದು ಲೈಕ್ ಕೂಡ ಮಾಡಿ, ಶೇರ್ ಮಾಡಿ ಮರಿಬೇಡಿ. ಥ್ಯಾಂಕ್ ಯು ಎಲ್ಲರಿಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.